ಹೆಲೋ ನಮಸ್ಕಾರ. ಸೆಲೆಬ್ರಿಟಿ ಟಾಕ್ ವಿತ್ ಪಬ್ಲಿಕ್ ನೆಕ್ಸ್ಟ್ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇರುವಂಥವ್ರು. ಬೆಳಗ್ಗೆ ಇದು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ನೋಡಿದಾಗ ಒಂದು ಬ್ಯೂಟಿಫುಲ್ ಆಗಿರುವಂಥ ಸಾಂಗ್ ಜೊತೆ ಒಂದು ವಿಭಿನ್ನವಾಗಿರುವಂಥ ಕ್ರಿಯೇಟಿವ್ ಡ್ಯಾನ್ಸ್ ಸ್ಟಾರ್ ನಮ್ಗೆ ಕಾಣ್ತಾರೆ. ಡ್ಯಾನ್ಸಿಂಗ್ ಸ್ಟಾರು ಹೌದು ಇವರು, ಅದೇ ರೀತಿ ಬಿಗ್ ಬಾಸ್ ಕಂಟೆಸ್ಟೆಂಟು ಹೌದು. ಡ್ಯಾನ್ಸಿಂಗ್ ಸ್ಟಾರ್ ಅಂತ ಹೇಳಿದಾಗಲೇ ನಿಮ್ಮ ತಲೆಯಲ್ಲಿ ಪಟ್ಟನೆ ಬರಬಹುದು ಇವರ ಹೆಸರು ಏನು ಅಂತ ಹೇಳಿ. ಕಿಶನ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಇವ್ರ ಜೊತೆ ಮಾತಾಡೋಣ. ಹಾಯ್ ಸರ್, ಹೇಗಿದ್ದೀರಾ? ವೆರಿ ಗುಡ್ ಸರ್, ನಾನು ಮೊದಲೇ ಹೇಳಿದೆ, ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಹೋದಾಗ ಯಾರು ಕಾಣದಿದ್ರು ಪರವಾಗಿಲ್ಲ, ನಮಗೆ ನೀವಂತೂ ಕಾಣ್ತೀರಾ ಅಂತ. ವಿಭಿನ್ನವಾಗಿರುವಂಥ ವಿಶೇಷ ಒಂದು ಕ್ರಿಯೇಟಿವ್ ಥೀಮ್ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಸರ್. ಏನಿದ್ರ ಸ್ಪೆಷಾಲಿಟಿ ಅನ್ನುವಂಥದ್ದು? ಐ ಥಿಂಕ್ ಸ್ಪೆಷಾಲಿಟಿ ಏನೂ ಇಲ್ಲ. ಐ ಥಿಂಕ್ ನಮ್ಮ ಕನ್ನಡ ಆಡಿಯನ್ಸ್ಗೆ ಐ ಥಿಂಕ್ ಸ್ಪೆಷಾಲಿಟಿ ಏನೂ ಇಲ್ಲ. ನಮಗೆ ಸಿಕ್ಕಿರುವಂಥ ಪ್ಲ್ಯಾಟ್ಫಾರ್ಮು ಇನ್ಸ್ಟಾಗ್ರಾಮ್. ಸೊ ಇವಾಗ ನಾನು ಫಿಲ್ಮ್ಸ್ ಮಾಡ್ತಾಯಿದ್ದೀನಿ, ಬಟ್ ನನಗೆ ಇನ್ಸೈಡಲ್ಲಿ ಒಂದು ಪ್ಯಾಷನ್ ಇದೆ ದಟ್ ಒಂದು ಒಳ್ಳೆ ಕಂಟೆಂಟ್ ಕೊಡಬೇಕು ಅಥವಾ ಜನಗಳಿಗೆ ಏನಾದರೂ ಚೆನ್ನಾಗಿರೋದನ್ನ ತೋರಿಸ್ಬೇಕು. ಅಟ್ಲೀಸ್ಟ್ ಆ್ಯಸ್ ಅ ಕನ್ನಡಿಗ ಆಗಲಿ ಪೀಪಲ್ ಶುಡ್ ವಾಚ್ ಯು ಆಲ್ ಓವರ್ ದ ವರ್ಲ್ಡ್ ಅಂತ. ಸೊ ಆ ಥರ ನಾನು ಮಾಡ್ತಾ ಬಂದಾಗ ಐ ಥಿಂಕ್ ಐ ಕೇಮ್ ಅಪ್ ವಿತ್ ಡಿಫ್ರೆಂಟ್ ಐಡಿಯಾಸ್ ಆ್ಯಂಡ್ ಬ್ಯೂಟಿಫುಲ್ ಐಡಿಯಾಸ್. ಇನ್ಫ್ಯಾಕ್ಟ್ ಇವತ್ತಿಗೆ ನನ್ನ ಇನ್ಸ್ಟಾಗ್ರಾಮ್ ಹ್ಯಾಸ್ 100 million ವ್ಯೂಸ್. ಸೊ ಇಟ್ ಕಂಪ್ಲೀಟ್ಸ್ 100 million ವ್ಯೂಸ್ ಇನ್ ದ ಲಾಸ್ಟ್ 15 days. ಸೊ 15 ದಿವಸದಲ್ಲಿ 100 million ವ್ಯೂಸ್ ಬಂದಿದೆ. ಸೊ ಅಂದರೆ ನಾವು ಮಾಡಿರೋಂಥ ಕಂಟೆಂಟು ಜನಗಳಿಗೆ ರೀಚ್ ಆಗಿದೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಬಂದಿದೆ. ಸೊ ಇಟ್ಸ್ ಜಸ್ಟ್ ಗಿವಿಂಗ್ ಗುಡ್ ಕಂಟೆಂಟ್. ಆಮೇಲೆ ನನಗೊಂದು ಪ್ಲ್ಯಾಟ್ಫಾರ್ಮ್ ಅದು, ಬಿಕಾಸ್ ನಾನೀಗ ಚಿಕ್ಕದಾಗಿ ಸಿನಿಮಾ ಮಾಡ್ತಿದ್ದೀನಿ ಅಥವಾ ಒಂದು 2-3 ಸಿನಿಮಾಗಳು ಬರ್ತಿದೆ, ಸೀರಿಯಲ್ ಮುಗಿಸಿದ್ದೀನಿ. ಸೊ ಇನ್ಸ್ಟಾಗ್ರಾಮ್ ನನ್ನೊಂದು ಪ್ಲ್ಯಾಟ್ಫಾರ್ಮ್ ಟು ಶೋಕೇಸ್ ಮೈ ಟ್ಯಾಲೆಂಟ್. ತುಂಬ ಖುಷಿಯಾಗುತ್ತೆ ಜನಗಳು ಅದನ್ನ ಆ ಟ್ಯಾಲೆಂಟ್ನ ಒಂದು ಎಕ್ಸೆಪ್ಟ್ ಮಾಡ್ತಿದ್ದಾರಲ್ಲ. ಸೊ ವೆರಿ ಹ್ಯಾಪಿ. ಆ್ಯಂಡ್ ಇದಕ್ಕೆ ತುಂಬ ಹೀರೋಯಿನ್ ಸಪೋರ್ಟ್ ಮಾಡಿದ್ದಾರೆ. ಸೊ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ನಾನೇನು ಅವ್ರಿಗೆ ಮೆಸೇಜ್ ಮಾಡಲ್ಲ, ಅಥವಾ ಕೆಲವ್ರೊಂದು ಸರಿ ನೆಕ್ಸ್ಟ್ ಟಾರ್ಗೆಟ್ ಯಾರು ಅಂತಾರೆ. ನಾವು ಏನೂ ಟಾರ್ಗೆಟ್ ಮಾಡಿಲ್ಲ. ನಾವು ಇಟ್ಸ್ ಜಸ್ಟ್ ವಿ ಮೀಟ್ ಪಾರ್ಟಿಲಿ ಒಂದು ಕಾನ್ವರ್ಸೇಷನ್ ಆಗುತ್ತೆ, ಅಥವಾ ಯಾರೋ ಒಂದು ಮೆಸೇಜ್ ಮಾಡ್ತಾರೆ. ಸೊ ಆ ಥರ ಆಗಿರುವಂಥ ಕ್ರಿಯೇಷನ್ ಇದು. ಆ್ಯಂಡ್ ದೇರ್ ಇಸ್ ನಥಿಂಗ್ ನೆಗೆಟಿವ್ ಅಬೌಟ್ ಇಟ್ ರೈಟ್ ನೌ. ಅಂದರೆ ಇವಾಗ ನಾನು ಯಾರಿಗೂ ಮೆಸೇಜ್ ಮಾಡಿದ್ರು ದೇ ಡೋಂಟ್ ಟೇಕ್ ಇಟ್ ನೆಗೆಟಿವ್ಲಿ, ಬಿಕಾಸ್ ದೇ ನೋ ದಟ್ ಅವ್ನು ಏನೋ ಒಂದು ಚೆನ್ನಾಗಿರೋದು ತೋರಿಸ್ತಾನೆ ನಮ್ಮನ್ನ ಅನ್ನೋ ನಂಬಿಕೆ ಅವ್ರಿಗೆ ಆಗಲೇ ಇದೆ. ಸೊ ಲೆಟ್ಸ್ ಸಿ ವೇರ್ ದ ಜರ್ನಿ ಗೋಸ್. ತುಂಬ ಐಡಿಯಾಸ್ ಇನ್ನೂ ಇದೆ. ಸೊ ಲೆಟ್ಸ್ ಸಿ. ಎಸ್, ಡ್ಯಾನ್ಸಿಂಗ್ ವಿಚಾರಕ್ಕೆ ಬಂದರೆ ತುಂಬ ಇಡೀ ದಿನ ಕೂತ್ಕೊಂಡು ಇವತ್ತು ಮಾತಾಡಿದ್ರು ಸಾಕಾಗಲ್ಲ. ಈಗ ಪೆನ್ ಡ್ರೈವ್ ವಿಚಾರಕ್ಕೆ ಬರ್ತೇನೆ ನಾನು. ಪೆನ್ ಡ್ರೈವ್ ಈಗ ಸದ್ದು ಮಾಡ್ಲಿಕ್ಕೆ ಹೊರಟಿದೆ. ಈ ಪೆನ್ ಡ್ರೈವ್ ಸಿನಿಮಾದಲ್ಲಿ ನಿಮ್ಮ ಹೆಸರು ಉಜ್ವಲ್ ಅಂತ ಇದೆ. ಈ ಉಜ್ವಲಿಗೂ ಪ್ರಜ್ವಲಿಗೂ ಏನಾದರೂ ಕ್ಯಾರೆಕ್ಟರ್ ಮ್ಯಾಚಿಂಗ್ ಇದೆಯಾ ಅನ್ನೋದೇ ಎಲ್ಲರ ತಲೆಯಲ್ಲಿ ಓಡ್ತಾ ಇರೋದು ಸರ್. ಏನು ಹೇಳ್ತೀರಾ? ಸೊ ಆ್ಯಕ್ಚುಲಿ ಫಿಲ್ಮ್ ಹೆಸರಲ್ಲೇ ನಿಮ್ಗೆ ಗೊತ್ತಾಗುತ್ತೆ, ಪೆನ್ ಡ್ರೈವ್. ಅದರಲ್ಲಿ ಉಜ್ವಲ್ ಅಂತ ಇಟ್ಟಿದ್ದಾರೆ. ಸೊ ಯು ಆಲ್ರೆಡಿ ನೋ, ಅಂದರೆ ಒಂದು ಕಂಟೆಂಟ್, ಒಂದು ರಫ್ ಐಡಿಯಾ ಬಂದಿರುತ್ತೆ ನಿಮಗೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳೋಕ್ಕಾಗಲ್ಲ, ಬಿಕಾಸ್ ಸ್ಟೋರಿ ಬಿಟ್ಕೊಡೋಕ್ಕಾಗುತ್ತೆ. ಬಟ್ ತುಂಬ ಜನ ಹೀರೋಯಿನ್ಸ್ ಇದ್ದಾರೆ. ಮಲ್ಟಿಪಲ್ ಹೀರೋಯಿನ್ಸ್ ಜೊತೆ ನಾನು ರೊಮ್ಯಾನ್ಸ್ ಮಾಡಿದ್ದೀನಿ. ಸೊ ಐ ಡೋಂಟ್ ನೋ, ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ನನಗೆ ಆ ಥರ ರೋಲೇ ಸಿಕ್ಕಿದೆ. ಅದು ಬಿಟ್ಟರೆ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ಬಿಕಾಸ್ ಇದು ನನ್ನ 2ನೇ ಸಿನಿಮಾ ಶೂಟಿಂಗ್ ಮಾಡಿರುವಂಥದ್ದು. ಸೊ ಅದರಲ್ಲಿ ಒಂದು ಸ್ಪೆಷಲ್ ಅಪಿಯರೆನ್ಸ್ ಆಗಿ ಮಾಲಾಶ್ರೀ ಮ್ಯಾಮ್ ಬಂದಿದ್ದಾರೆ. ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡೋದಂದರೆ ಇಟ್ ವಾಸ್ ಅ ವೆರಿ ಒಂಥರ, ಅದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡೋದಂತಲೇ ಗೊತ್ತಿಲ್ಲ. ತುಂಬ ಖುಷಿ ಆಗ್ತಿತ್ತು, ಬಿಕಾಸ್ ನಾನು ಅವ್ರನ್ನ ನೋಡಿ ಬೆಳೆದವರು, ಅಥವಾ ನಮ್ಮ ಮನೇಲಿ ಚಿಕ್ಕ ವಯಸ್ಸಲ್ಲಿ ಟಿ ವಿ ಹಾಕಿದರೆ ಅವ್ರ ಫಿಲ್ಮ್ಸೇ ಬರೋದು. ಅವ್ರ ಜೊತೆಗೆ ನಿಂತ್ಕೊಳ್ಳೋಕ್ಕೆ ಫಸ್ಟ್ ಡೇ ಆ್ಯಕ್ಚುಲಿ ಭಯ ಆಗಿತ್ತು. ಅದರಲ್ಲೂ ಅವ್ರ ಜೊತೆಗೆ ಇದ್ದಿದ್ದು ನನಗೆ ಫೈಟ್ ಸೀಕ್ವೆನ್ಸ್. ಸೊ ನನಗೆ ಇನ್ನೂ ಭಯ ಆಗಿತ್ತು. ಬಟ್ ಸೂಪರ್ ಎಕ್ಸೈಟೆಡ್. ಫಸ್ಟ್ ಟೀಸರ್ ನಾನು ಹೇಳ್ದಾಗೆ ಫಸ್ಟ್ ಟೀಸರ್ ಅಂತ ವಿಸಿಲ್ಸ್ ಕೂಡ ಬರ್ತಾ ಇದೆ. ಸೊ ಸರ್, ನೀವು ಮಾತಾಡ್ತಲಾಗೆ ಹೇಳಿದ್ರಿ, ನೀವು ತನಿಷಾ ಅವ್ರ ಜೊತೆ ರೊಮ್ಯಾನ್ಸ್ ಅಂತೂ ಕಷ್ಟ ಆಯ್ತು ಅಂತ ಹೇಳಿ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ನೀವು ರೀಲ್ಸ್ ಬಗ್ಗೆ ಹೇಳ್ತಿದ್ರಲ್ಲ, ಬರೀ ಸುಳ್ಳು. ನೀವು ಆ್ಯಕ್ಚುಲಿ ತನಿಷಾ ಅವ್ರ ಜೊತೆ ಕಷ್ಟ ಅಂತ ಏನಿಲ್ಲ. ಐ ಥಿಂಕ್ ಇಟ್ ವಾಸ್ ಅ ಬ್ಯೂಟಿಫುಲ್ ಥಿಂಗ್. ಅವ್ರು ತುಂಬ ಖುಷಿಯಾಗಿದ್ರು, ಬಿಕಾಸ್ ಅವ್ರು ಸೆಟ್ಟಿಗೆ ಹೋದಾಗಲ್ಲ, ನಂಗೆ ಫೈನಲಿ ಒಂದು ಡಾನ್ಸರ್ ಸಿಕ್ಕಿದ್ದಾನೆ, ಕಮಾನ್ ಅಂದ್ಬಿಡೋರು. ನಾನು ಓಕೆ ಅಂತಿದ್ದೆ. ಬಟ್ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಅಂತ, ಬಿಕಾಸ್ ಶೀ ಈಸ್ ಸೋ ಜೋವಿಯಲ್, ಶೀ ಮೇಕ್ಸ್ ಮೀ ಕಂಫರ್ಟಬಲ್. ಅಥವಾ ನಾವು ಬಿಲ್ಡ್ ಮಾಡಿರೋಂಥ ರ್ಯಾಪ್ ಎಲ್ಲಿವರೆಗೂ ಹೋಗಿತ್ತು ಅಂದರೆ, ನಮ್ಮ ಡೈರೆಕ್ಟರು, ನಮ್ಮ ಮ್ಯಾನೇಜರ್ ಎಲ್ಲ ಬಂದುಬಿಟ್ಟು, ಅಪ್ಪ ಇವರಿಬ್ಬರನ್ನ ಸಪ್ರೇಟ್ ಮಾಡಿ, ಇಲ್ಲಾಂದರೆ ಸೀನ್ ತೆಗಿಯೋಕ್ಕಾಗಲ್ಲ ಅಂತಿದ್ರು. ಬಿಕಾಸ್ ನಾವು ಆಟ ಆಡ್ತಿದ್ವಿ, ವಿ ಯೂಸ್ ಟು ಹ್ಯಾವ್ ಫನ್. ಇಟ್ಸ್ ಜಸ್ಟ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಸರ್, ಈ ಸಿನಿಮಾದಲ್ಲಿ ಒಂದೊಳ್ಳೆ ಮೆಮೊರೀಸನ್ನು ನಾನು ಲಾಂಗ್ ಲಾಸ್ಟ್ ತನಕ ಕ್ಯಾರಿ ಮಾಡ್ತಾನೆ ಅಂತ ಇದ್ದರೆ ಈ ಪೆನ್ ಡ್ರೈವ್ ಸಿನಿಮಾದಲ್ಲಿ ಯಾವುದು ಸರ್? ಐ ಥಿಂಕ್
ಐ ಥಿಂಕ್ ಮೈ ಸಾಂಗ್ ಸೈಕಾದೆ ಸೈಕಾದೆ ಅಂತ ಟೀಸರಲ್ಲೂ ಬಂದಿತ್ತು. ಐ ಥಿಂಕ್ ದಟ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ನಾನು ಆ್ಯಕ್ಚುಲಿ ವಾಕರಲ್ಲಿದ್ದೆ. ಸೊ ಈ ಎಲ್ಲರೂ ಆ ಸಾಂಗ್ ನೋಡಬೇಕಾದ್ರೂ ಐ ಆಮ್ ಡಾನ್ಸಿಂಗ್ ಆನ್ ಒನ್ ಲೆಗ್ ಆ್ಯಕ್ಚುಲಿ. So I had like a slight ligament tear and I was on walker and we were icing it. ಅದ್ರದ್ದು ಮೇಕಿಂಗ್ ಕೂಡ ಹಾಕ್ತೀನಿ, ನನ್ನ ಕಾಲು ಸಖತ್ ಊದ್ಬಿಟ್ಟಿತ್ತು. ಸೊ ಐ ಥಿಂಕ್ ದಟ್ ಎಕ್ಸ್ಪೀರಿಯನ್ಸ್ ನಾನು ಯಾವತ್ತೂ ಮರೆಯಲ್ಲ ಬಿಕಾಸ್ ಅದು ಇಷ್ಟೊಂದು ಎಫರ್ಟ್ಸ್ ಹಾಕ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಅಂದರೆ ಐ ಬಿಕೇಮ್ ಸೋ ಪ್ಯಾಷನೇಟ್ ಅಬೌಟ್ ದ ಹೋಲ್ ಮೇಕಿಂಗ್ ಅಬೌಟ್ ದ ಸಾಂಗ್. ಶೂಟಿಂಗ್ ನಿಲ್ಲಿಸಬಾರ್ದು, ಸರು ಇಷ್ಟು ಬಜೆಟು ಅದು ಅಂತ. ಸೊ I think that was a very memorable moment. Adu bitre my most memorable moment was my romantic song with Tanisha. It is a beautiful song. Ad release agbekadre video pakkak na ittu, even the audio is very beautiful audio. So let's see how it goes. ಸರ್, ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗ್ತಾ ಇರೋದು ಅಂತ ಹೇಳಿದ್ರೆ ಅರ್ಥಲ್ಲಿ ಒನ್ ಆಫ್ ದ ಬೆಸ್ಟ್ ಲಕ್ಕಿಯೆಸ್ಟ್ ಪರ್ಸನ್ ಅಂತ ಹೇಳಿದ್ರೆ ಕಿಶನ್ ಅವರು ಅನ್ನುವಂಥದ್ದು ನಿಮಗೂ ಗೊತ್ತಿರ್ಬೋದು ಈ ಟ್ರೋಲ್. ಸರ್, ಇದಕ್ಕೆ ಏನಂತೀರಾ? ಮತ್ತೆ ಕಿಶನ್ ಅವ್ರಿಗೆ ಕೃಷ್ಣ ಕೆಲವೊಂದು ರೀತಿಯ ಹೆಸರುಗಳೆಲ್ಲ ಇದೆ, ಏನಂತೀರಾ ಸರ್ ಇದಕ್ಕೆ? ಸೊ ನಾನು ನೋಡಿರುವಂಥ ಮೋಸ್ಟ್ ಕಾಮನ್ ಕಮೆಂಟ್ ಇಸ್ ಮಚ್ಚೆಯಲ್ಲಿದೆ ಗುರು ಅಂತ ಈ ಥರ ಎಲ್ಲ ಕಮೆಂಟ್ಸ್ ಬರುತ್ತೆ. ಬಟ್ ಐ ಥಿಂಕ್ ನಾನು ಸ್ಪ್ರೆಡ್ ಮಾಡ್ತಿರೋದು ಕಲೆ, ಅಂದರೆ ಐ ಆಮ್ ಸ್ಪ್ರೆಡಿಂಗ್ ಆರ್ಟ್. ಅದು ಇವಾಗ ನಾಳೆ ನಾನು ಒಂದು ರೀಲ್ ಮಾಡ್ತಾಯಿದ್ದೀನಿ, ಅದು ತನಿಷ್ ಅವ್ರ ಜೊತೆ ಬರ್ತಿದ್ದೆ. ಬಟ್ ಇಟ್ಸ್ ಅ ಮಾಸ್ ಸಾಂಗ್, ಬಟ್ ಇಟ್ ಈಸ್ ಸ್ಟಿಲ್ ಆರ್ಟ್. ಸೊ ನೀವು ಯಾವುದೇ ಸೀಕ್ವೆನ್ಸ್ ನೋಡಿದ್ರು ಅಥವಾ ಯಾವುದೇ ಹೀರೋಯಿನ್ ಜೊತೆ ನಾನು ಪರ್ಫಾರ್ಮ್ ಮಾಡ್ತಿದ್ರು, ಐ ಮೇಕ್ ಶ್ಯೂರ್ ದೇ ಲುಕ್ ನೈಸ್ ಆನ್ ಸ್ಕ್ರೀನ್ ಆ್ಯಂಡ್ ಐ ರಿಪ್ರೆಸೆಂಟ್ ಅ ಪರ್ಟಿಕ್ಯುಲರ್ ಹೀರೋಯಿನ್ ಬ್ಯೂಟಿಫುಲಿ. ಅಂದರೆ ಅದು ಐ ವಾಂಟ್ ಟು ಸ್ಪ್ರೆಡ್, ನನಗಿರೋ ಕಲೆನ ಐ ವಾಂಟ್ ಟು ಸ್ಪ್ರೆಡ್. ಸೊ ನನಗೆ ಸಿಕ್ಕಿರುವಂಥ ಪ್ಲ್ಯಾಟ್ಫಾರ್ಮು ಇನ್ಸ್ಟಾಗ್ರಾಮ್. ಸೊ ನಾನು ಆ ಕಲೆನ ಎಷ್ಟು ಸ್ಪ್ರೆಡ್ ಮಾಡ್ಬೋದೋ ಅಷ್ಟು ಜನಗಳ ಜೊತೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ದ ಬ್ಯೂಟಿಫುಲ್ ಪಾರ್ಟ್ ಈಸ್ ಅವ್ರು ಕೂಡ ತುಂಬ ಖುಷಿಯಾಗಿದ್ದಾರೆ. ಲೈಕ್ ಮೈ ರೀಸೆಂಟ್ ವಿಡಿಯೋ ನಿವೇದಿತಾ ಅವರು ಎಷ್ಟು ಖುಷಿಯಾಗಿದ್ದು ಅಂದರೆ ನಾವು ಮಾತಾಡಿದ್ದೆ ಕಮ್ಮಿ, ಬಟ್ ಅವ್ರು ನೆಕ್ಸ್ಟ್ ಡೇ ಕಾಲ್ ಮಾಡಿ ಥ್ಯಾಂಕ್ ಯು ಕಿಶನ್, ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿದೆ. ಎಸ್, ಆ್ಯಂಡ್ ಅವ್ರಿಗೆ ತುಂಬ ಖುಷಿ, ಅವ್ರ ಲುಕ್ಕೇ ಡಿಫ್ರೆಂಟ್ ಆಗಿತ್ತು. ನೋಬ್ಡಿ ಎಕ್ಸ್ಪೆಕ್ಟೆಡ್ ಹರ್ ಟು ಸಿ ಲೈಕ್ ದಟ್. ಸೊ ಎವ್ರಿ ಪರ್ಸನ್ ದಟ್ ಐ ಮೀಟ್, ಐ look at them as an artist and I want to spread art. Like say for example, ನಾಳೆ ಅವ್ರ ಜೊತೆಗೆ ಒಂದು ಮಾಡ್ತಿದ್ದೀನಿ. ನಂಗೆ ತನಿಷಾ ಅಂದ್ರೇ ಮಾಸ್. ನನಗೆ ಯಾವಾಗಲೂ ಒಂದು ಮಾಸ್ ಸಾಂಗ್ ಮಾಡಬೇಕಿತ್ತು. ಸೊ ಐಮ್ ಲೈಕ್ ತನಿಷಾ ಕಮ್, ನಾನು ಮಾಸ್ ಸಾಂಗ್ ಮಾಡ್ತೀನಿ, ಸಕ್ಕದಾಗಿರುತ್ತೆ. ಸೊ ಐ ಹೋಪ್ ಇಟ್ ಇಸ್ ಗುಡ್, ಬಟ್ ಯು ವಿಲ್ ಸಿ ಟುಮಾರೋ. ಸರ್, ಇನ್ನೊಂದು ಏನು ಅಂತ ಹೇಳಿದರೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಸುದ್ದಿ ಆಗ್ತಾ ಇರೋದು, ಕಿಶನ್ ಅವರು ಜಾಸ್ತಿಯಾಗಿ ನಮ್ರತಾ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ. ಸದ್ಯದಲ್ಲೇ ಗುಡ್ ನ್ಯೂಸ್ ಕೊಡಲಿಕ್ಕೂ ರೆಡಿ ಆಗಿದ್ದಾರೆ ಅನ್ನುವಂಥ ಮಾತುಗಳು ಕೇಳ್ತಾ ಇದೆ. ಸೊ ಇದಕ್ಕೆ ಏನಂತೀರಾ? ಇಲ್ಲ, ಆ್ಯಕ್ಚುಲಿ ನಾನು ನಮ್ರತಾ ಆರ್ ದ ಬೆಸ್ಟೆಸ್ಟ್ ಫ್ರೆಂಡ್ಸ್. ನಾವು ಆ್ಯಕ್ಚುಲಿ ನಾನು ಬಾಂಬೆಯಲ್ಲಿ ಹೆಸರು ಮಾಡಿ ಬೆಂಗಳೂರಿಗೆ ಬಂದಾಗ ನಾನು ಮಾಡಿದಂಥ ಫಸ್ಟ್ ಡ್ಯಾನ್ಸ್ ಶೋಲಿ ನಾನು ನಮ್ರತಾ ಅವ್ರ ಪಾರ್ಟ್ನರ್ ಆಗಿದ್ದೆ. ಸೊ ವಿ ಯೂಸ್ ಟು ಹೇಟ್ ಈಚ್ ಅದರ್. ಅಂದರೆ ನನಗೆ ಅವಳು ನೋಡಿದ್ರೆ ಆಗ್ತಿರ್ಲಿಲ್ಲ, ಅವಳಿಗೆ ನನ್ನ ನೋಡಿದ್ರೆ ಆಗ್ತಿರ್ಲಿಲ್ಲ. ಸೊ 1 month ನಾವು ಮಾತಾಡಿರಲಿಲ್ಲ, ಹಾಗೆ ಪರ್ಫಾರ್ಮೆನ್ಸ್ ಲೈಟ್ ಹೋಯ್ತಲ್ಲ ಅದಕ್ಕೆ ಸ್ಟಾಪ್. ಸೊ 1 month ನಾವು ಮಾತಾಡ್ತಾನೆ ಇರಲಿಲ್ಲ, ಹಾಗೆ ಹೋಗ್ತಾ ವಿ ಸ್ಟಾರ್ಟೆಡ್ ಟಾಕಿಂಗ್ ಆ್ಯಂಡ್ ವಿ ಬಿಕೇಮ್ ಫ್ರೆಂಡ್ಸ್. ಆ್ಯಂಡ್ ಐ ಥಿಂಕ್ ನಾವಿಬ್ಬರು ಈ 6 ವರ್ಷದಲ್ಲಿ ಚೂರು ಕೂಡ ಜೆಲಸಿ ಇಲ್ಲ ಅಥವಾ ಜಗಳ ಆಡಿಲ್ಲ, ಏನಿಲ್ಲ. ನಮಗೇನಾದರೂ ಬೇಜಾರಾದರೆ ಸೈಲೆಂಟ್ ಆಗಿಬಿಡ್ತೀವಿ. ಸೊ ವಿವ್ ಬೀನ್ ದ ಬೆಸ್ಟ್ ಆಫ್ ಫ್ರೆಂಡ್ಸ್. ಸೊ I think that will go a longer way. But as far as marriage is concerned, maybe she has other news for you. ನೀವು ಅವಳ ಹತ್ರ ಕೇಳ್ಬೋದು, ನಮಗೆ ಗೊತ್ತಿಲ್ಲ. ಸರ್, ನೀವೇನು ಹೇಳ್ತೀರಾ ಸರ್ ಅದ್ರ ಬಗ್ಗೆ? ನನಗೆ ಗೊತ್ತಿಲ್ಲ ಮ್ಯಾಮ್, ನಿಜ. ಆ್ಯಸ್ ಅ ಬೆಸ್ಟ್ ಫ್ರೆಂಡ್ ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ಹರ್ ಪರ್ಸನಲ್ ಲೈಫ್. ಓಕೆ, ಹಾಗಾದರೆ ನಿಮ್ಮ ಕ್ರಶ್ ಅಂತ ಹೇಳ್ಬೋದು ನಾವು ನಮ್ರತಾ ಅವರನ್ನು? ಇಲ್ಲ ಮ್ಯಾಮ್, ನನ್ನ ಕ್ರಶು ಯಾರು ಸರ್? ಇಲ್ಲ ಮ್ಯಾಮ್. ಓಕೆ, ಹಾಗಾದ್ರೆ ಕಿಶನ್ ಅವರ ಕ್ರಶ್ ಯಾರು? ಇಲ್ಲ ಅಂತ ಹೇಳಿದ್ರಿ, ನಮ್ರತಾ ಅವರು ಅಲ್ಲ ಅಂತ ಹೇಳಬೇಕು ಪಕ್ಕ. ಇಲ್ಲ, ಐ ಹ್ಯಾವ್ ಅ ಲಾಟ್ ಆಫ್ ಕ್ರಶಸ್. ಅಂದರೆ ಐ ಆಮ್ ಲೈಕ್ ಅ ಪ್ರಾಪರ್ ಕಾಲೇಜ್ ಬಾಯ್. ನನ್ನ ಕ್ರಶು ಪ್ರತಿ ತಿಂಗಳು ಚೇಂಜ್ ಆಗ್ತಾ ಇರುತ್ತೆ. ಅಂದರೆ ಐ ವಿಲ್ ಸಿ ಸಂಬಡಿ ಅಂದಮೇಲೆ ವಾವ್ ಇವಳು ಚೆನ್ನಾಗಿದ್ದಾಳಲ್ಲ, ಆ್ಯಂಡ್ ದೆನ್ ಇಟ್ ಕೀಪ್ಸ್ ಚೇಂಜಿಂಗ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ನೀವು ಕ್ರಶ್ ಯಾರು ಅಂದಾಗ ಸಡನ್ನಾಗಿ ಹೇಳೋಕ್ಕೆ ಕಷ್ಟ ಆಗುತ್ತೆ. ಬಟ್ ಐ ಹ್ಯಾವ್ ಮಲ್ಟಿಪಲ್ ಕ್ರಶಸ್. ಓಕೆ ಸರ್, ಅಪ್ಕಮಿಂಗ್ ಪ್ರಾಜೆಕ್ಟ್ಗಳು ತುಂಬಾ ಬರ್ತಾ ಇದೆ ಅಂತ ಹೇಳಿದ್ರಿ. ಸಿನಿಮಾ ವಿಷಯಕ್ಕೆ ಬಂದರೆ ಯಾವೆಲ್ಲ ಪ್ರಾಜೆಕ್ಟ್ ಬರ್ತಾ ಇದೆ ನೆಕ್ಸ್ಟ್? ಸೊ ನಾನು ಮಾಡಿರೋಂಥ ಇದು ಫಸ್ಟ್ ಟೀಸರು ಪೆನ್ ಡ್ರೈವು. ಅದು ಬಿಟ್ಟರೆ ಐ ಥಿಂಕ್ ಸ್ವಲ್ಪ ಸೌಂಡ್ ಮಾಡಿದೆ, ಜಾಂಟಿ ಸನ್ ಆಫ್ ಜಯರಾಜ್ ಅಂತ ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಾ ಇದೆ. ದೀಸ್ ಆರ್ ದ 2 ಮೂವೀಸ್. ಅದು ಬಿಟ್ಟರೆ ನಾನು ಇನ್ ಅ ಲಾರ್ಜರ್ ಸ್ಕೇಲ್ ಐ ಆಮ್ ಡೂಯಿಂಗ್ ಕಲ್ಟ್.
ವಿತ್ ಅನಿಲ್ ಸರ್, ಮಲೈಕಾ ಆ್ಯಂಡ್ ಝೆದ್. ಗತಾ ವೈಭವ ಮಾಡ್ತಿದ್ದೀನಿ ಆಶಿಕಾ ರಂಗನಾಥ್ ಜೊತೆಗೆ, ಆಮೇಲೆ ಸಿಂಪಲ್ ಸುನಿ ಸರ್ ಜೊತೆಗೆ. ಸೊ ದೀಸ್ ಆರ್ ಮೈ 2 ಬಿಗ್ ಪ್ರಾಜೆಕ್ಟ್ಸ್ ದಟ್ ವಿಲ್ ಕಮ್ ಇನ್ ದಿಸ್ ಇಯರ್. ಓಕೆ, ಅದೆಷ್ಟೋ ನಿಮ್ಮ ಅಭಿಮಾನಿಗಳಿದ್ದಾರೆ, ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ಏನಾದರೂ ಹೇಳಬೇಕು ಅಂತ ಇದ್ರೆ ಏನು ಹೇಳ್ತೀರಾ ಸರ್? ಜರ್ನಿ ತುಂಬ ಟಫ್ ಆಗಿತ್ತು, ಬಟ್ ಪ್ರತಿಯೊಂದು ಹೆಜ್ಜೆನೂ ನೋಡ್ಕೊಂಡು ಇಡ್ತಾ ಇದ್ದೀನಿ. ತುಂಬ ಕಷ್ಟ ಇದೆ ಆ್ಯಕ್ಚುಲಿ ಸಿನಿಮಾ ರಂಗಕ್ಕೆ, ಅಂದರೆ ಸಿನಿಮಾ ಮಾಡೋದಂದ್ರೇ ಕಷ್ಟ. ಅದರಲ್ಲಿ ಒಂದು ಅನ್ನೋನ್ ಪರ್ಸನ್ ಯಾವುದೋ ಒಂದು ಚಿಕ್ಕಮಂಗ್ಳೂರಿಂದ ಬಂದು ಇಲ್ಲಿವರೆಗೂ ಬಂದಿದ್ದೀನಿ ಅಂದರೆ ಥ್ಯಾಂಕ್ಸ್ ಟು ದ ಆಡಿಯನ್ಸ್ ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಹಾರ್ಡ್ ವರ್ಕ್ ಮೋಸ್ಟ್ ಇಂಪಾರ್ಟೆಂಟ್ಲಿ. ಸೊ ಫಿಂಗರ್ಸ್ ಕ್ರಾಸ್ಡ್, ಇನ್ನೂ ಮುಂದೆ ಬೆಳಿತೀನಿ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಎವ್ರಿಬಡಿ ಆ್ಯಂಡ್ ಐ ಲವ್ ಯು ಆಲ್ ದಿ ಬೆಸ್ಟ್ ಸರ್ ಅಪ್ಕಮಿಂಗ್ ಪ್ರಾಜೆಕ್ಟ್ಗೆಲ್ಲ. Thank you so ಕೇಳಿದ್ರಲ್ಲ ವೀಕ್ಷಕರೇ, ಇದು ಕಿಶನ್ ಅವರು ಆಡಿರುವಂಥ ಮಾತಿದಾಗಿದ್ದು. ಕ್ಯಾಮ್ರಾ ಪರ್ಸನ್ ಸಂತೋಷ್ ಅವ್ರ ಜೊತೆ ಚೈತನ್ಯ ಕೊಟ್ಟಾರಿ, ಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.